ವೀಕ್ಷಕರೇ, ನಿಮಗೆ ರುಚಿಯಾದ ಸಾಂಬಾರ್ ಪುಡಿ ಅಥವಾ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಅರ್ಧ ಕೆ ಜಿ ಧನಿಯಾ, 1/4 ಕೆ ಜಿ ಬ್ಯಾಡಗಿ ಮೆಣಸಿನಕಾಯಿ, 1/4 ಕೆ ಜಿ ಗುಂಟೂರು ಮೆಣಸಿನಕಾಯಿ, 1/4 ಕೆ ಜಿ ಖಾರದ ಮೆಣಸಿನಕಾಯಿ, 400 ಗ್ರಾಮ್ ಜೀರಿಗೆ, 125 ಗ್ರಾಮ್ IR8 ಅಕ್ಕಿ, 125 ಗ್ರಾಮ್ ಕುಸುಬಲಕ್ಕಿ, 125 ಗ್ರಾಮ್ ಕಡಲೆ, 125 ಗ್ರಾಮ್ ಹೆಸರು ಕಾಳು, 125 ಗ್ರಾಮ್ ತೊಗರಿಬೇಳೆ, 100 ಗ್ರಾಮ್ ಕಲ್ಲುಪ್ಪು, 100 ಗ್ರಾಮ್ ಅರಿಶಿನ ಕೊಂಬು, 50 ಗ್ರಾಮ್ ಗಸಗಸೆ, 50 ಗ್ರಾಮ್ ಮೆಂತ್ಯೆ, 50 ಗ್ರಾಮ್ ಮೆಣಸು, 50 ಗ್ರಾಮ್ ಸಾಸಿವೆ, 30 ಗ್ರಾಮ್ ಹಸಿ ಕರಿಬೇವು, ಇದನ್ನು ಒಣಗಿಸಿದ್ದೀನಿ. ಚಕ್ಕೆ, ಮೊಗ್ಗು, ಲವಂಗ ಎಲ್ಲವೂ 7 ಗ್ರಾಮು, 25 ಗ್ರಾಮ್ ಅಥವಾ 24 ಗ್ರಾಮ್, ಹಿಂಗು 2 ಗ್ರಾಮ್. ಇವೆಲ್ಲವನ್ನು ಹುರಿದುಕೊಳ್ಳಬೇಕು. ಕರಿಬೇವಿನ ಸೊಪ್ಪನ್ನು ಈಗ 2 ಸೈಡಿನಲ್ಲಿ ಹಾಕ್ಕೋಬೇಕು, ಯಾಕೆಂದರೆ ಸೀದೋಗುತ್ತೆ. ಅದರಿಂದ 2 ಸೈಡೆ ಸಹಾಯದಿಂದ ಬಳಸಬೇಕು. ಗಸಗಸಿ ಸ್ವಲ್ಪ ಚಿಟ ಅನ್ನೋಷ್ಟೊತ್ತಿಗೆ ಆಫ್ ಮಾಡಿಬಿಡಬೇಕು. ಈ ರೀತಿ ಸಾಕು, ಇಷ್ಟು ಮಾತ್ರ ಆದರೆ ಸಾಕು. ಈ ಅರಿಶಿನ ಕೊಂಬು ಅಷ್ಟೇ 2 ಸೈಡಲ್ಲಿ ಹುರಿಬೇಕು, ಯಾಕೆಂದರೆ ಸೀದೋಗ್ಬಿಡುತ್ತೆ. ಇಷ್ಟು ಮಾತ್ರ ಈ ಕಲರ್ ಬರೋವರೆಗೂ ಹುರ್ಕೋಬೇಕು. ಉಪ್ಪನ್ನು ಬೆಚ್ಚಗೆ ಮಾಡಿಕೊಳ್ಬೇಕು. ಜೀರಿಗೆನ 4 ಭಾಗ ಮಾಡಿಕೊಂಡು ಹುರಿಬೇಕು, ಯಾಕೆಂದರೆ ಸೀದೋಗ್ಬಿಡುತ್ತೆ. ಇಲ್ಲಾಂದರೆ ಅದು ಸರಿಯಾಗಿ ಬೇಯೋದಿಲ್ಲ. ಈ ರೀತಿ ಅದು 3 ಪಾರ್ಟ್ ಇದೆ, ಇದೊಂದು ಪಾರ್ಟ್, 4 ಪಾರ್ಟ್ ಮಾಡ್ಕೊಂಡು ಹುರಿಬೇಕು. ಆದಷ್ಟು ನಿಮಗೊಂದು ಸಲಹೆ, ಆದಷ್ಟು ಕಬ್ಬಿಣದ ಬಾಣಲೆನ ಬಳಸಬೇಕು, ಏಕೆಂದರೆ ನಮಗೆ ದೇಹಕ್ಕೆ ಕಬ್ಬಿಣದ ಅಂಶ ಸೇರುತ್ತೆ. ಇಷ್ಟು ಮಾತ್ರ ಹುರಿದ್ರೆ ಸಾಕು. ಈಗ ಇದಕ್ಕೆ ಹಿಂಗು ಹಾಕ್ಕೊಳ್ತೀನಿ. ಹಿಂಗು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರಿತೀನಿ. ಈಗ ಆಗಿದೆ ಇದು. ಧನಿಯಾನು ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಹುರಿಬೇಕು. ಆದಷ್ಟು ಕಡಿಮೆ ಉರಿ ಇರಲಿ, ಮತ್ತು ಮಧ್ಯಮ ಉರಿನಲ್ಲಿ ಹುರಿಬೇಕು. ಉರಿ ಜಾಸ್ತಿ ಇಟ್ಟು ಹುರಿದ್ರೆ ಒಂದೊಂದು ಸಾರಿ ಸೀದೋಗುತ್ತೆ. ಆದ್ದರಿಂದ ಆದಷ್ಟು ಕಡಿಮೆ ಮತ್ತು ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕು. ಈಗ ಇದು ಹುರಿದಿದ್ದಾಗಿದೆ, ಸಾಕಿಷ್ಟು ಮಾತ್ರ. ಆದರೆ ಮೆಣಸಿನ್ಕಾಯಿನೂ ಸಹ ಸ್ವಲ್ಪ ಹಾಕ್ಕೊಂಡು ಹುರಿಬೇಕು. ಯಾವುದಕ್ಕೂ ಎಣ್ಣೆ ಹಾಕ್ದಿರ ಹುರಿಬೇಕು, ಯಾಕೆ ಅಂದರೆ ಇಲ್ಲ 1 ವರ್ಷ ಇಡ್ಬೋದು ಎಣ್ಣೆ ಹಾಕದೇ ಇದ್ದರೆ. ಆದ್ದರಿಂದ ಎಣ್ಣೆ ಹಾಕದಿರ ಹುರಿಬೇಕು. ಕಡಿಮೆ ಉರಿನಲ್ಲಿ ಗರಿಯಾಗಿ ಹುರ್ಕೊಳ್ಬೇಕು, ಜಾಸ್ತಿ ಸೀದಿಸ್ಬಾರ್ದು. ಈಗೆಲ್ಲದು ಚೆನ್ನಾಗಿ ಹುರಿದ್ಕೊಂಡಿದೆ. ಮೆಣಸಿನ್ಕಾಯಿನ ಮೊದಲೇ ಬಿಸಿಲಲ್ಲಿ ಒಣಗಿಸಿದ್ದೆ. ಮತ್ತು ಮೆಣಸಿನ್ಕಾಯಲ್ಲಿ ಮಣ್ಣಿರುತ್ತೆ, ಅದನ್ನು ಕ್ಲೀನಾಗಿ ಆರಿಸ್ಕೊಂಡ್ರು. ಎಲ್ಲ ಕಾಳುಗಳು, ಮೆಣಸಿನ್ಕಾಯಿ ಎಲ್ಲವುದು ನೀಟಾಗಿ ಆರಿಸ್ಕೊಂಡಿರಬೇಕು. ಈಗ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮೆಣಸಿನ್ಕಾಯಿ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈ ರೀತಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕಾಳುಗಳ ಜೊತೆ ಮಿಕ್ಸ್ ಮಾಡಬೇಕು. ಆ ಕಾಳುಗಳೆಲ್ಲ ಈ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕಿಸ್ಬೇಕು. ಈಗ ಮಿಷಿನ್ಗೆ ಹಾಕ್ಸೋದಕ್ಕೆ ರೆಡಿಯಾಗಿದೆ. ಮಿಷಿನ್ಗೆ ಹಾಕ್ಸಿದ್ದಾಗಿದೆ ಇದು. ಈಗ ಇದನ್ನು ಜರಡೆ ಮಾಡಿ ಬಾಟ್ಲಿಗೆ ತುಂಬಬೇಕು. ಮೆಣಸಿನ ಪುಡಿ ಜರಡೆ ಮಾಡಿ ಚೆನ್ನಾಗಿ ಬೆರೆಸಿ ಈಗ ಬಾಟ್ಲಿಗೆ ತುಂಬಿದ್ದೀನಿ. ಕಲರ್ಫುಲ್ಲಾಗಿದೆ, ಗಮ್ ಅಂತ ಇದೆ ಮೆಣಸಿನ ಪುಡಿ, ಚೆನ್ನಾಗಿದೆ.